ದಾವಣಗೆರೆ ದಕ್ಷಿಣ ಸಂಬಂಧಪಟ್ಟಂತೆ ಅಬ್ದುಲ್ ಜಬ್ಬಾರ್ನನ್ನ ಈಗ ಕಾಂಗ್ರೆಸ್ ಪಕ್ಷದಿಂದ ತೆಗೆಯಲಾಗಿದೆ. ಎಸ್, ಅಬ್ದುಲ್ ಜಬ್ಬಾರ್ಗೆ ಕಾಂಗ್ರೆಸ್ ಪಕ್ಷದಿಂದಲೇ ಗೇಟ್ ಪಾಸ್ ಸಿಕ್ಕಿದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಧಿಕೃತ ಆದೇಶದ ಮೇರೆಗೆ ಈಗ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಜಬ್ಬಾರನ್ನ ಅಮಾನತು ಮಾಡಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಮಸಲತ್ತನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಮರ್ಥ ಸೋಲಿಸಲು ಅಬ್ದುಲ್ ಜಬ್ಬಾರ್ ಕುತಂತ್ರವನ್ನ ನಡೆಸಿದ್ರು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಅಬ್ದುಲ್ ಜಬ್ಬಾರನ್ನ ಕಿಕ್ಔಟ್ ಮಾಡಿದ್ದಾರೆ. ಅಬ್ದುಲ್ ಜಬ್ಬಾರ್ಗೆ ಕಾಂಗ್ರೆಸ್ ಪಕ್ಷದಿಂದಲೇ ಈಗ ಗೇಟ್ ಪಾಸ್ ಸಿಕ್ಕಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೀಗ ಈ ದಾವಣಗೆರೆ ದಕ್ಷಿಣದಲ್ಲಿ ಮತ ಹಾಕಿದ ದಿನ ಆದ ನಂತರ ಮರುದಿನವೇ ಈಗ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಈ ರಾಜಕೀಯ ವಲಯದಲ್ಲಿ ಒಂದು ರೀತಿ ಸುದ್ದಿ ಎದ್ದಾಳುತ್ತೆ. ಏನು ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಕಾಂಗ್ರೆಸ್ ವಿರುದ್ಧದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಸಮರ್ಥನ ಸೋಲಿಸುವಂತಹ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳ ಜೊತೆ ಅವರು ಸೇರ್ಕೊಂಡಿದ್ದಾರೆ ಅಥವಾ ಅದನ್ನ ನಮ್ಮ ಪಕ್ಷಕ್ಕೆ ಕುತ್ತು ಬರುವ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇತ್ತು. ಜೊತೆಗೆ ಮಾಹಿತಿ ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷದಿಂದ ಎಲ್ಲವನ್ನು ಕಲೆ ಹಾಕ್ತಾ ಇತ್ತು. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷದ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಜಮೀರ್ ಅಹಮದ್ ಆಗಿರಬಹುದು, ಹಾಗೆ ಜಬ್ಬಾರ್ ಆಗಿರಬಹುದು, ಇವರೆಲ್ಲರನ್ನೂ ಕೂಡ ಒಂದು ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಯಾಕೆ ಈ ರೀತಿ ಮಾಡಿದ್ರು, ಏನು ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅಬ್ದುಲ್ ಜಬ್ಬಾರ್ ಭಾಗವಹಿಸಿದ್ದಾರೆ ಅಂತ ಹೇಳಿ ಕಿಕ್ಔಟ್ ಅನ್ನು ಮಾಡಿದ್ದಾರೆ. ಅಬ್ದುಲ್ ಜಬ್ಬಾರ್ಗೆ ಕಾಂಗ್ರೆಸ್ನಲ್ಲಿ ಇನ್ನ ಯಾವುದೇ ಸ್ಥಾನವಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಗೇಟ್ ಪಾಸ್ ಸಿಕ್ಕಿದೆ ಅಬ್ದುಲ್ ಜಬ್ಬಾರ್ಗೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಪಕ್ಷದ ವಿರೋಧಿ ಕೆಲಸವನ್ನ ಮಾಡಿರುವಂತಹ ಅಬ್ದುಲ್ ಜಬ್ಬಾರ್ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ಹಾಗಿಲ್ಲ ಅಂತೇಳಿ ಈಗ ಕಿಕ್ಔಟ್ ಅನ್ನ ಮಾಡಿದ್ದಾರೆ, ಅಮಾನತನ್ನು ಮಾಡಿದ್ದಾರೆ, ಗೇಟ್ ಪಾಸ್ ಅನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಧಿಕೃತ ಆದೇಶದ ಮೇರೆಗೆ ಈಗ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಈಗ ಅಬ್ದುಲ್ ಜಬ್ಬಾರ್ ಅನ್ನ ಅಮಾನತು ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಅಧಿಕೃತವಾಗಿ ಅಭ್ಯರ್ಥಿ ವಿರುದ್ಧ ಮಸಲತ್ತನ ಮಾಡಲಾಗ್ತಾ ಇತ್ತು. ಸಮರ್ಥನ ಸೋಲಿಸಬೇಕು ಅಂತ ಹೇಳಿ ಅಬ್ದುಲ್ ಜಬ್ಬಾರ್ ಕುತಂತ್ರವನ್ನ ನಡೆಸಿದ್ರು ಅಂತ ಹೇಳಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಅಬ್ದುಲ್ ಜಬ್ಬಾರ್, ಆಡಿಯೋ ಸಮೇತ ಸಿಕ್ಕಿಬಿದ್ದಿರುವಂತಹ ಅಬ್ದುಲ್ ಜಬ್ಬಾರ್ ಅನ್ನ ಈಗ ಕಾಂಗ್ರೆಸ್ ಪಕ್ಷದಿಂದ ಕಿಕ್ಔಟ್ ಮಾಡಿದ್ದಾರೆ. ಆ ಮಹಾನಾಯಕರ ಜೊತೆ ಮಾತನಾಡಿರೋ ಆಡಿಯೋದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪರ ಜಬ್ಬಾರ್ ಕೆಲಸ ಮಾಡಿದ್ದಾರೆ. ಮತ್ತಿಬ್ಬರು ಮುಸ್ಲಿಂ ನಾಯಕರ ಜೊತೆ ಸೇರಿ ಕುತಂತ್ರವನ್ನ ಮಾಡಿರೋದು ಬಯಲಿಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಕೈ ಸೇರಿದಂತೆ ಅಂದ್ರೆ ಈಗ ಏನು ಕಾಂಗ್ರೆಸ್ ಸೇರಿದಂತೆ ಜಬ್ಬಾರ್ನ ಅಮಾನತು ಮಾಡಲಾಗಿದೆ. ಆಡಿಯೋ ಸಿಗ್ತಾ ಇದ್ದಂತೆ ಅಮಾನತುಗೊಳಿಸಿರುವಂತಹ ಆದೇಶವನ್ನು ಹೊರಡಿಸಿದ್ದಾರೆ ಡಿಕೆ ಶಿವಕುಮಾರ್. ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ ಅಬ್ದುಲ್ ಜಬ್ಬಾರ್. ಸಾಕ್ಷಿ ಸಮೇತ ಅಬ್ದುಲ್ ಜಬ್ಬಾರ್ ಈಗ ಸಿಕ್ಕಿಬಿದ್ದಿರೋದು. ಆಡಿಯೋ ಸಿಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಏಕಾಏಕಿ ಅಮಾನತು ಮಾಡ್ತಾರೆ. ಯಾಕಂದ್ರೆ ಆಡಿಯೋದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪರವಾಗಿ ಮಾತನಾಡಿದ್ದಾರೆ, ಅವರ ಪರವಾಗಿ ಇವರಿದ್ದಾರೆ. ಮತ್ತಿಬ್ಬರು ಮುಸ್ಲಿಮರ ಪರವಾಗಿ ಅವರು ಕುತಂತ್ರವನ್ನ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ನಲ್ಲಿ ಸೇರಿ ಈಗ ಅಬ್ದುಲ್ ಜಬ್ಬಾರನ್ನ ಅಮಾನತು ಮಾಡಲಾಗಿದೆ. ಆಡಿಯೋ ಸಿಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರು ಅಮಾನತು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಕಿಕ್ಔಟ್ ಅನ್ನು ಮಾಡಿದ್ದಾರೆ. ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ ಅಬ್ದುಲ್ ಜಬ್ಬಾರ್. ಸಮರ್ಥನ ಸೋಲಿಸಲು ಅಬ್ದುಲ್ ಜಬ್ಬಾರ್ ಮಾಡಿದಂತಹ ಕುತಂತ್ರ, ದಾವಣಗೆರೆ ದಕ್ಷಿಣದಲ್ಲಿ ಅಧಿಕೃತವಾಗಿ ಅಭ್ಯರ್ಥಿ ವಿರುದ್ಧ ಸವದಂತಹ ಮಸಲತ್ತು ಎಲ್ಲವನ್ನೂ ಕೂಡ ಈಗ ಕುಲಂಕುಷವಾಗಿ ಗಮನಿಸಿ. ಈಗ ಅಬ್ದುಲ್ ಜಬ್ಬಾರ್ ಮಾತನಾಡುವಂತಹ ಆಡಿಯೋ ಸಿಗ್ತಾ ಇದ್ದಂತೆ ಏಕಾಏಕಿ ಪ್ರಾಥಮಿಕ ಸದಸ್ಯತ್ವದಿಂದ ಈಗ ಜಬ್ಬಾರ್ನನ್ನ ವಜಾ ಮಾಡಲಾಗಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರ್ನ ಅಮಾನತು ಮಾಡಲಾಗಿದೆ. ಪಕ್ಷದಲ್ಲೇ ಇದ್ಕೊಂಡು ವಿರೋಧ ಚಟುವಟಿಕೆ ಕೆಲಸಗಳನ್ನ ಮಾಡ್ತಾ ಇದ್ರು. ನಮ್ಮ ಪಕ್ಷಕ್ಕೇನೆ ಕುತಂತ್ರವನ್ನ ಬಯಸ್ತಾ ಇದ್ರು.
ನಮ್ಮ ಪಕ್ಷದಲ್ಲೇ ಇದ್ದು ನಮ್ಮ ಪಕ್ಷಕ್ಕೆ ಹಾನಿ ಬರುವ ರೀತಿ ನಡ್ಕೊಳ್ತಾ ಇದ್ರು ಅಂತ ಹೇಳಿ ಏನು ಆರೋಪಗಳು ಕೇಳಿ ಬಂದಿದ್ವು ಈ ಹಿಂದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೀತಾ ಇತ್ತು. ಕಾಂಗ್ರೆಸ್ ಮುಖಂಡರುಗಳಿಂದ ತನಿಖೆ ನಡೀತಾ ಇತ್ತು, ಏನು ಹೇಳಿದಾರಾ ಇಲ್ವಾ ಅಂತ. ಆದರೆ ಯಾವಾಗ ಆಡಿಯೋ ಸಿಗುತ್ತೆ, ಅದು ಕೂಡ ಆಡಿಯೋ ಮಾತನಾಡ್ತಾ ಇರುವಂಥದ್ದು, ಅದು ಕೂಡ ಮುಸ್ಲಿಂ ಅವರ ಜೊತೆ ಇಬ್ಬರು ನಾಯಕರುಗಳ ಮುಸ್ಲಿಂ ಸಂಬಂಧಪಟ್ಟಂತೆ ಇಬ್ಬರ ಜೊತೆ ಸೇರಿ ಮಾತನಾಡಿರೋದು ಆಡಿಯೋ ಸಮೇತ ಬೀಳ್ತಾ ಇದ್ದಂತೆ ಅಬ್ದುಲ್ ಜಬ್ಬಾರ್ನ ಈಗ ಕಿಕ್ಔಟ್ ಮಾಡುತ್ತೆ. ಆ ಮಹಾನಾಯಕರ ಜೊತೆ ಮಾತನಾಡಿದ್ದಾರೆ. ಆಡಿಯೋದಲ್ಲಿ SDPI ಅಭ್ಯರ್ಥಿ ಪರ ಜಬ್ಬಾರ್ ಕೆಲಸವನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಕುತಂತ್ರವನ್ನ ನಡೆಸಿದ್ದಾರೆ ಅಂತೇಳಿ ಅಬ್ದುಲ್ ಜಬ್ಬಾರ್ನ ಅಮಾನತು ಮಾಡಲಾಗಿದೆ. ಪ್ರಾಥಮಿಕ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರ್ನ ವಜಾ ಮಾಡಿದ್ದಾರೆ. ಆಡಿಯೋ ಸಿಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅಬ್ದುಲ್ ಜಬ್ಬಾರ್ನ ಕಿಕ್ಔಟ್ ಮಾಡಿದ್ದಾರೆ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ. ಅಬ್ದುಲ್ ಜಬ್ಬಾರ್ ಜೊತೆ ಕೈ ಜೋಡಿಸಿದ್ಯಾರು ಗೊತ್ತಾ? ಉನ್ನತ ಹುದ್ದೆಯಲ್ಲಿರೋ ಆ ಮಹಾನಾಯಕನೇ ದಿ ವಿಲನ್. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದ ಆ ಬಿಗ್ ಲೀಡರ್ ಯಾರು ಗೊತ್ತಾ? DKಶಿಗೆ ಸಿಕ್ತು ಸಾಕ್ಷಿ. ಜಬ್ಬಾರ್ ಔಟ್ ಆಗ್ತಾ ಇದ್ದಂತೆ ಮತ್ತೊಂದು ವಿಕೆಟ್ಗೆ ಫಿಕ್ಸ್. ಆ ದೊಡ್ಡ ನಾಯಕನಿಗೂ ಶುರುವಾಯಿತು ಈಗ ನಡುಕ. ಅಬ್ದುಲ್ ಜಬ್ಬಾರ್ ಜೊತೆ ಕೈ ಜೋಡಿಸಿದ್ಯಾರು ಗೊತ್ತಾ? ಹಾಗಿದ್ರೆ ನಿಮ್ಗೆ ಉನ್ನತ ಹುದ್ದೆಯಲ್ಲಿರುವಂತಹ ಮಹಾನ್ ನಾಯಕನೇ ಈಗ ಮುಖ್ಯವಾದಂತಹ ವಿಲನ್ ಅಂತಂದ್ರೆ ತಪ್ಪಾಗ್ಲಾರ್ದು. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದಂತಹ ಬಿಗ್ ಪಾರ್ಟಿ ಯಾರು? ಈಗ ಜಬ್ಬಾರ್ ಔಟ್ ಆದ ನಂತರ ಮತ್ತೊಂದು ವಿಕೆಟ್ ಫಿಕ್ಸ್ ಆಗಿದೆ ಕಾಂಗ್ರೆಸ್ನಿಂದ ಅಮಾನತು ಮಾಡೋದಕ್ಕೆ. ಏನು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿರುವಂತಹ ಅಬ್ದುಲ್ ಜಬ್ಬಾರನ್ನ ಈಗ ಆಲ್ರೆಡಿ ಕಿಕ್ಔಟ್ ಮಾಡಾಯ್ತು. ಆ ಒಂದೇ ಒಂದು ಆಡಿಯೋದಿಂದ ಇಡೀ ಯಾರ್ಯಾರೆಲ್ಲ ಇದ್ದಾರೆ ಅದರಲ್ಲಿ ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗೋವಿಂದರಾಜ್ ದೂರವಾಣಿ ಸಂಪರ್ಕದಲ್ಲಿ. ಗೋವಿಂದು, ಈಗ ಉನ್ನತ ಹುದ್ದೆಯಲ್ಲಿರುವಂತಹ ಮಹಾನಾಯಕನೇ ಇದಕ್ಕೆ ವಿಲನ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಬ್ದುಲ್ ಜಬ್ಬಾರ್ನನ್ನ ಅಮಾನತು ಮಾಡಲಾಗಿದೆ. ಈಗ ಇನ್ನೊಂದು ವಿಕೆಟ್ ಅನ್ನ ಹೊಡೆದುರುಳಿಸೋಕು ಕೂಡ ರೆಡಿ ಆಗಿದೆ. ಯಾರು ಹಾಗಿದ್ರೆ ಆ ಪ್ರಭಾವಿ ನಾಯಕ? ಇಂಥರ ಪ್ರಭಾವಿ ನಾಯಕ ಅನ್ನೋದಕ್ಕಿಂತ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತ ಆಂತರಿಕ ಬೆಳವಣಿಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಒಂದ್ ಕಡೆ ದಾವಣಗೆರೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿಲ್ಲ ಕೆಲ ಮುಸ್ಲಿಂ ನಾಯಕರು ಅಂತೇಳಿ ಸಾಕಷ್ಟು ಒಂದು ಆರೋಪ ಇತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಕೆಲ ನಾಯಕರು ಬಹಿರಂಗವಾಗಿ ಮಾತನಾಡಿದ್ರು, ಸುದ್ದಿಗೋಷ್ಠಿ ನಡೆಸಿ. ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್ ಇರ್ಬೋದು, ಅದೇ ರೀತಿ ನಸೀರ್ ಅಹಮದ್ ಇರ್ಬೋದು ಮತ್ತು ಸಚಿವರಂತ ಜಮೀರ್ ಅಹಮದ್ ಎಲ್ಲೋ ಒಂದ್ ಕಡೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿಲ್ಲ, SDPI ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಫಂಡಿಂಗ್ ವಿಚಾರದಲ್ಲಿ ಅವ್ರ ಜೊತೆ ಮಾತನಾಡಿದ್ದಾರೆ ಅಂತೇಳಿ ಈ ರೀತಿ ಚರ್ಚೆಗಳು ಆಗಿತ್ತು. ಇದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿರುವಂತಹ ಕೆಲ ಮುಸ್ಲಿಂ ನಾಯಕರ ಸುದ್ದಿಗೋಷ್ಠಿ ನಡೆಸಿ ಅದರಲ್ಲೂ ಕೂಡ ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಸೇರಿದಂತೆ ಪ್ರಮುಖ ನಾಯಕರು ಸುದ್ದಿಗೋಷ್ಠಿ ನಡೆಸಿ ನೇರವಾಗಿ ಬಹಿರಂಗವಾಗಿ ಆರೋಪ ಮಾಡಿದ್ರು. ಇದರ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ನ ಇಬ್ಬರು ಪ್ರಮುಖ ನಾಯಕರ ವಿರುದ್ಧ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗರಂ ಆಗಿದ್ರು. ಹಾಗಾಗಿ ನಸೀರ್ ಅಹಮದ್ ವಿಚಾರ ಸಂಬಂಧಪಟ್ಟಂತೆ CM ರಾಜಕೀಯ ಕಾರ್ಯದರ್ಶಿಯಿಂದ ನಿನ್ನೆಯಷ್ಟೇ ವಜಾ ಮಾಡಿದ್ರು. ಅಬ್ದುಲ್ ಜಬ್ಬಾರ್ನ KPCCಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ ಆ ಒಂದು ಸ್ಥಾನದಿಂದ ವಜಾ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದ್ರು. ಆದ್ರೆ ಈಗ ಬದಲಾದ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎನ್ನಲಾದ ಕೆಲವೊಂದಿಷ್ಟು ಆಡಿಯೋಗಳು ಮತ್ತು ವಿಡಿಯೋ ಅಂದ್ರೆ SDPI ಅಭ್ಯರ್ಥಿ ವಿಚಾರ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮತ್ತು 2028ರ ಚುನಾವಣೆ ಒಂದ್ ವೇಳೆ ಈಗ ಏನಾದ್ರೂ ಉಪಚುನಾವಣೆಯಲ್ಲಿ ಗೆದ್ರೆ 28ರ ಒಂದು ಏನೋ ಎಲೆಕ್ಷನ್ ಅಲ್ಲೂ ಕೂಡ ನಮ್ಗೆ ಟಿಕೆಟ್ ಸಿಗೋದು ಕಷ್ಟ, ಹಾಗಾಗಿ ಈಗ ಅಭ್ಯರ್ಥಿನ ಸೋಲ್ಸನ ಅಂತೇಳಿ ಈ ರೀತಿ ಮಾತನಾಡಿದರೆ ಎನ್ನಲಾದ ಕೆಲವೊಂದಿಷ್ಟು ಆಡಿಯೋ ಮತ್ತು ವಿಡಿಯೋಗಳು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಸಿಕ್ಕಿದೆ ಅನ್ನೋದನ್ನ ಮಾಹಿತಿ ಸಿಗ್ತಿದೆ. ಹಾಗಾಗಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ನೇರವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಹೇಳಿದರೆ KPCC ಅಧ್ಯಕ್ಷ DK ಶಿವಕುಮಾರ್ ಈಗ ಅಬ್ದುಲ್ ಜಬ್ಬಾರ್ನ ಕಾಂಗ್ರೆಸ್ ಪಕ್ಷದಿಂದ ಪ್ರಾಥಮಿಕ ಸ್ಥಾನದಿಂದ ಅವ್ರನ್ನ ವಜಾ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರುವಂತಹ ಮುಸ್ಲಿಂ ನಾಯಕರ ಒಂದು ದಂಗಲ್ ಏನಿದೆ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಒಂದ್ ಕಡೆ ನಜೀರ್ ಅಹಮದ್ ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ CM ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ
ಸ್ಥಾನದಿಂದ ವಜಾ ಮಾಡಿದ್ರು. ಇದಾದ ಬಳಿಕ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಕರೆಸಿ ಸುಮಾರು 2 ಗಂಟೆಗಳ ಚರ್ಚೆ ಮಾಡಿದ್ರು. ದಾವಣಗೆರೆ ಏನು ಬೈ ಎಲೆಕ್ಷನ್ ವಿಚಾರ ಸಂಬಂಧಪಟ್ಟಂತೆ ಕೆಲ ಮುಸ್ಲಿಂ ನಾಯಕರು ಕೆಲಸ ಮಾಡಿಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ನಾಯಕರು ಈ ರೀತಿ ಕೋಪ ಮಾಡ್ಕೊಂಡಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಕೆಲವೊಂದಿಷ್ಟು ವರದಿನ ತರಿಸ್ಕೊಂಡಿದ್ದಾರೆ, ಕೆಲವೊಂದಿಷ್ಟು ದಾಖಲೆ ಕೂಡ ಸಿಕ್ಕಿದೆ. ಹಾಗಾಗಿ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಏನು ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ, ನೀವು ಯಾವಾಗ 5ನೇ ತಾರೀಕು ಬಂದು ಪ್ರಚಾರ ಮಾಡಿ ಅಂತ ಹೇಳಿದ್ರಿ, ಆ ಒಂದು ದಿನದಂದು ನಾನು ಪ್ರಚಾರ ಮಾಡಿದೆ ಮತ್ತು ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟೆ, ಅಲ್ಲೇ ಸುದ್ದಿಗೋಷ್ಠಿ ಮಾಡಿದೆ ಮತ್ತು ಅವ್ರ ಜೊತೆ ಅವತ್ತು ಊಟ ಕೂಡ ಮಾಡಿದೆ. ಹಾಗಾಗಿ ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಕೆಲವೊಂದಿಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ರು. ಆದ್ರೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಒಂದು ಅವ್ರನ್ನ ಏನು ಮನವೊಲಿಕೆ ಮಾಡೋದಾಗ್ಲಿ ಅಥವಾ ಹೈಕಮಾಂಡ್ ನಾಯಕರು ನಿಮ್ಮ ಮೇಲೆ ಈ ರೀತಿ ಒಂದು ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೇರವಾಗಿ ಹೇಳಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಜಮೀರ್ ಅಹಮದ್ ಅವರು ಖಾನ್ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಕಾಣಿಸ್ತಿದೆ. ಹಾಗಾಗಿ ನೆಕ್ಸ್ಟ್ ದಿನ ಟಾರ್ಗೆಟ್, ಯಾಕಂದ್ರೆ ಅಬ್ದುಲ್ ಜಬ್ಬಾರ್ ಆಯ್ತು, ತದ ಬಳಿಕ ನಜೀರ್ ಅಹಮದ್ ಆಯ್ತು, ಈಗ ಮುಂದಿನ ಟಾರ್ಗೆಟ್ ಬಂದು ಜಮೀರ್ ಅಹಮದ್ ಅಂತ ಕೂಡ ಏನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರುವಂತಹ ದಾವಣಗೆರೆಯ ದಂಗಲ್ಲ ಮುಸ್ಲಿಂ ನಾಯಕರ ಒಂದು ಆಂತರಿಕ ಒಂದು ಕಚ್ಚಾಟ ಏನಿದೆ ಈಗ ಇದು ಬೀದಿಗೆ ಬಿದ್ದಂತೆ ಕಾಣಿಸ್ತಿದೆ. ಹಾಗಾಗಿ ಮುಂದಿನ ಟಾರ್ಗೆಟ್ ಜಮೀರ್ ಅಹಮದ್ ಆಗ್ತಾರ, ಸಂಪುಟದಿಂದ ಅವ್ರನ್ನೇನಾದ್ರು ಕೈ ಬಿಡ್ತಾರ ಅನ್ನೋದನ್ನು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇಂಚರ ಎಸ್ ಗೋವಿಂದ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಇನ್ ಡೀಟೇಲ್ ಮಾಹಿತಿಗಾಗಿ.